ಬುದ್ಧಿವಂತರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ನಿಷ್ಠಾವಂತರಿದ್ದಾರೆ. ಚಂದ್ರವಂಶದ ಉಳಿವಿಗಾಗಿ ತಮ್ಮ ಜೀವನವನ್ನೇ ಸವೆಸಿ ದೇವರನಾದಂತ ಭೀಷ್ಮಾಚಾರ್ಯರಾದ್ರಲ್ಲ ಅಂತ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಕೃಪಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ. ಏನ್ ಇವರಿಗೆಲ್ಲ ಕಿವಿ ಕೇಳಿಸುದಿಲ್ವಾ? ಬಾಯಿ ಬರುವುದಿಲ್ವಾ? ಇಲ್ಲದೆ ಹೋದ್ರೆ ಬಾಯಿತ್ತು ಮೂಕರಾಗಿದ್ದಾರೆ, ಕಣ್ಣಿತ್ತು ಕೂಡರಾಗಿದ್ದಾರೆ, ಕಿವಿ ಇತ್ತು ಕಿವುಡರಾಗಿದ್ದಾರೆ. ಉತ್ತರ ಅವರಿಗೂ ಗೊತ್ತಿತ್ತು ಉತ್ತರ ಕೊಡ್ತಾ ಇಲ್ಲ. ಯಾಕೆ? ಇವತ್ತು ಈ ಹೆಣ್ಣಿನ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟೇವಂತಾದ್ರೆ ನಾಳೆ ಊಟಕ್ಕೆ ಯಾರ ಮನೆಗೆ ಹೋಗುವುದೆನ್ನುವುದು ಅವರಿಗೆ ಸಮಸ್ಯೆ. ಅವರು ಮತ್ತೆ ಯಾವುದಕ್ಕೂ ಬದುಕಿದ್ದಲ್ಲ. ಚಂದ್ರವಂಶದಲ್ಲಿ ಬದುಕಿದ್ದು ಯಾಕೆ ಕೇಳಿದ್ರೆ 3 ಹೊತ್ತು ಉಣ್ಣುವುದು ಬಿದ್ದು ಸಾಯುವುದೇ. ಇವಳು ಉತ್ತರ ಕೊಟ್ಟಂತಾನೆ ಈ ಪುಣ್ಯ ಕೂಟಕ್ಕೆ ಹಾಕುವುದಿಲ್ಲ. ಎಂತದ್ದೊಂದು ಪರಿಸ್ಥಿತಿ ಬಂದಿದೆ ಚಂದ್ರವಂಶಕ್ಕೆ ಅಂತ ಹೇಳಿ. ಹಾಗಂತ ಯಾರ ಹೆದರಿಕೆಯೂ ನನಗಿಲ್ಲ. ಕೌರವನ ಕೊನೆಯ ತಮ್ಮನಾದ ಈ ವಿಕರ್ಣ ಉತ್ತರ ಕೊಡ್ತಾನೆ. ಯಾವ ವ್ಯಕ್ತಿ ಪಣದಲ್ಲಿ ತನ್ನನ್ನು ತಾನು ಸೋಲಿಸಿಕೊಂಡ ಮೇಲೆ ಅಂಗರನ್ನು ಒತ್ತೆ ಇಡುವಂತಹ ಯೋಗ್ಯತೆಯನ್ನು ಕಳೆದುಕೊಂಡಿರ್ತಾರೆ. ಇಲ್ಲಿ ಪಾಂಚಾಲಿ ನಿರಪರಾಧಿ. ಇಲ್ಲಿ ಧರ್ಮರಾಜನಂತೆ ತಪ್ಪು ಇಷ್ಟ ಅಪ್ಪರಿಸುವ ಯಾರು ಕೇಳಿದ್ರೆ ಕೌರವನ ತಮ್ಮ ವಿಕರ್ಣ. ಇಲ್ಲದೆ ಹೋದ್ರೆ ಅಣ್ಣ ಮಾಡುವಂತಹ ಕಾರ್ಯಗಳಿಗೆ ನೀನು ಬೆನ್ನೆಲುಬಾಗಿ ನಿಲ್ಲಬೇಕಿತ್ತು. ಅದನ್ನ ಬಿಟ್ಟು ಅದು ತಪ್ಪು ಎನ್ನುವ ಹಾಗೆ ವಾದ ಮಾಡ್ತಾ ಇದ್ದಿ. ಇಲ್ಲದೆ ಹೋದ್ರೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ಆಕ್ಷೇಪ ಮಾಡುವುದಕ್ಕೆ ಕುಳಿತ ಹಿರಿಯರೇ ಸುಮ್ಮನಿದ್ದಾರೆ. ನಿನಗಾಗ ಅಧಿಕ ಪ್ರಸಂಗ ಯಾಕೆ ಅಂತ ಕೇಳ್ತೇನೆ. ಇಲ್ಲದೆ ಹೋದ್ರೆ ನೀನು ಕೌರವನ ತಮ್ಮನೇ. ಇಲ್ಲದೆ ಹೋದ್ರೆ ಅವಳು ಏನೋ ಮಾಡಿದಿಲ್ಲ, ಅದಕ್ಕೆ ನಾವೇನೋ ಮಾಡ್ತಾ ಇದ್ದೇವೋ. ನಿನಗದು ತಪ್ಪು ಅನಿಸಿದ್ರೆ ಅವರು ಹಾಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ಬೇಕು. ಅಧಿಕ ಪ್ರಸಂಗ ಮಾಡಿದ್ರೆ ಜಾಗ್ರತೆ.
ನಗರದಲ್ಲಿ ಹುಟ್ಟಿ ಬೆಳೆದವ ಈ ಸಭೆಯಲ್ಲಿ ನಿಂತು ನಿನ್ನನ್ನು ಯಾರು ಕರೆದವರು ಕೇಳಿದ್ರು. ರಟ್ಟ ಹಿಡಿದು ಕೇಳಿದ್ರೆ ಹುಟ್ಟಿಸಿದ ಅಪ್ಪ ಯಾರು ನಿನ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಅಪ್ಪ ಯಾರು ಅಂತ ಹೇಳಿದ್ನಲ್ಲಿ ಉತ್ತರ ಇಲ್ಲ. ಹಣೆ ಬರಗೆಟ್ಟನ್ನು ನೀ ನನಗೆ ಹೇಳ್ತಾ ಇದು ನಿನಗೆ ಹೊಸ ಶಬ್ದ ಇರ್ಬೋದು. ನಮಗ್ ಕೇಳಿ ಕೇಳಿ ಕಿವಿ ಜಡ್ಡು ಗಟ್ಟು ಹೋಗಿದೆ. ನೀವು ಮತ್ತೊಂದ್ಸರಿ ಹೇಳಿದ್ರೆ ಏನ ತೊಂದ್ರೆ? ಮಾನ ಮರ್ಯಾದೆ ಬಿಟ್ಟವ್ರಿಗೆ ಏನ್ ಮಾಡಿದ್ರು ಒಂದೇ, ಕಾಲಿಂದ ತೆಗೆದು ಹೊಡೆದ್ರು ಅವ್ರಿಗೆ ಹೊಡೆದಲ್ಲ, ಹೊಡಿಸ್ಕೊಂಡು ಬೇಸರ ಬಂದು ನೀನಂತ ಹೊಡೆಯುವುದು ಕೇಳ್ತೀವಿ. ಅದು ಹೊಡೆದವ್ರಿಗೆ ಹೋಗಿ ಹೇಳು ಅಥವಾ ಹೊಡಿಸ್ಕೊಂಡವ್ರಿಗೆ ಹೋಗಿ ನಿನಗೆ ಮಾತಾಡಿದ ಹಾಗೆ ಏನು ಮತ್ತೆ ಹೇಳಿ ಬೇಸರ ಆಗಿದೆ ಹೇಳುವಂತೆ